ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಜಿ ರಾಮ್ಜಿ ಯೋಜನೆ ಕುರಿತು ವಿವಾದ ವಿಚಾರ. ಬೆಂಗಳೂರಿನಲ್ಲಿ ಇಂದು ಬಿಜೆಪಿ ಜೆಡಿಎಸ್ ನಾಯಕರ ಒಂದು ಸಭೆ ಇದೆ. ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸ್ತಾರೆ ಬಿಜೆಪಿ ಜೆಡಿಎಸ್ನ ನಾಯಕರು. ಈಗ ಮನ್ರೇಗಾ ಹೆಸರನ್ನ ಕೇಂದ್ರ ಸರ್ಕಾರ ಬದಲು ಮಾಡಿದೆ. ಜಿ ರಾಮ್ಜಿ ಅನ್ನುವಂಥ ಹೆಸರು ನಾಮಕರಣ ಮಾಡಿದೆ. ಬಹಳ ವಿರೋಧ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ನಿಂದ ಮತ್ತು ಅವರು ಹೋರಾಟವನ್ನು ಶುರು ಮಾಡ್ತಾ ಇದ್ದಾರೆ ಈಗ ಇಡೀ ದೇಶಾದ್ಯಂತ ಮನ್ರೇಗಾ ಬಚಾವೋ ಅಂಥೇಳಿ. ಮತ್ತು ಮೈತ್ರಿ ನಾಯಕರು ಈಗ ಇದಕ್ಕೆ ಹೇಗೆ ಟಕ್ಕರ್ ಕೊಡಬೇಕು ಅಂತ ಒಂದು ಸಭೆಯನ್ನು ಮಾಡ್ತಾರೆ. ಕುಮಾರಸ್ವಾಮಿಯವರು, ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿ, ಗೋವಿಂದ ಕಾರಜೋಳು, ವಿಜೇಂದ್ರ ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಯೋಜನೆ ಕುರಿತ ಗೊಂದಲಕ್ಕೆ ಸ್ಪಷ್ಟನೆ ನೀಡುವಂಥ ಸಾಧ್ಯತೆಗಳಿದ್ದಾವೆ. ಆಮೇಲೆ ಮೈತ್ರಿ ಗೊಂದಲದ ಬಗ್ಗೆ ಕೂಡ ಸ್ಪಷ್ಟೀಕರಣ ನೀಡುವ ಸಾಧ್ಯತೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿನ ಗೊಂದಲದ ಬಗ್ಗೆ ಕ್ಲಾರಿಟಿಯನ್ನು ಕೊಡಬಹುದು. ಅಂದರೆ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೈತ್ರಿ ಇರೋದಿಲ್ಲ. ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಮಾತ್ರ ಮೈತ್ರಿ ಇರುತ್ತೆ ಅನ್ನೋದು ಸುಳಿವನ್ನು ದೇವೇಗೌಡರು ಕೂಡ ಕೊಟ್ಟಿದ್ದರು. ಈಗ ಬಿ ಜೆ ಪಿಯವರು ಕೂಡ ಅದೇ ದಾಟಿಯಲ್ಲಿ ಮಾತಾಡಿದರು. ವಿಜೇಂದ್ರ ಅವರು ಅಂದರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವಂಥ ವಿಚಾರ. ಹಾಗಾಗಿನೇ ಮತ್ತೆ ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ವಿಲೀನ ಆಗಿಬಿಡ್ತವೆ ಎರಡು ಪಕ್ಷಗಳು, ಅಂದರೆ ಮರ್ಜ್ ಆಗಿಬಿಡುತ್ತೆ ಜೆ ಡಿ ಎಸ್ ಬಿ ಜೆ ಪಿ ಜೊತೆಗೆ. ಅದಕ್ಕೂ ಕೂಡ ಟಕ್ಕರ್ ಕೊಡುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈ ಜಿ ರಾಮ್ಜಿ ಹೆಸರು ಇದೆಯಲ್ವಾ, ಗೊಂದಲ ಇದೆ ಮತ್ತು ಕಾಂಗ್ರೆಸ್ನವರು ಇದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ. ಈ ಗ್ರಾಮ ಪಂಚಾಯತಿಗಳ ಅಧಿಕಾರವನ್ನು ಹೇಗೆ ಕಸಿದುಕೊಳ್ಳುತ್ತೆ ಮತ್ತು ರಾಜ್ಯ ಸರ್ಕಾರದ ಮೇಲೆ ಹೇಗೆ ಇದು ಹೊರೆಯಾಗುತ್ತೆ. ಮೊದಲು 90% ಅನುದಾನ ಬರ್ತಾಯಿತ್ತು ಕೇಂದ್ರದಿಂದ, ಈಗ ನೋಡಿದರೆ 60-40 ಮಾಡ್ತಾ ಇದ್ದಾರೆ. ಇದು ಆರ್ಥಿಕವಾಗೂ ಕೂಡ ನಮ್ಗೆ ಹೊರೆ ಆಗುತ್ತೆ. ಮತ್ತು 100 ದಿನ ಇದ್ದಂಥ ಕೆಲಸ 125 ದಿನ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಒಂದು ರೀತಿ ಕಸಿದುಕೊಳ್ಳುವಂಥ ಒಂದು ಪ್ರಯತ್ನದ ಭಾಗ ಆಗಿದೆ. ಮತ್ತು ಮಹಾತ್ಮ ಗಾಂಧೀಜಿಯವರಿಗೆ ಮಾಡಿದಂಥ ಅವಮಾನ, ಈ ರೀತಿಯಾಗಿ ಕಾಂಗ್ರೆಸ್ನವರು ಜನರ ಮಧ್ಯೆ ಅದನ್ನು ಇಡ್ತಾ ಇದ್ದಾರೆ ಮತ್ತು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ.